ಖಮೇನಿ ಯಾರು? ಖಮೇನಿ ಭಾರತದ ವಿಷಯದಲ್ಲಿ ಯಾವ ರೀತಿಯ ನಿಲುವನ್ನ ತಳೆದಿದ್ರು? ಖಮೇನಿ ತನ್ನದೇ ದೇಶದ ಒಳಗಿನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಭಾವಿಸ್ತಾ ಇದ್ರು? ಹೆಣ್ಣು ಮಕ್ಕಳನ್ನ ತನ್ನ ಭೋಗದ ವಸ್ತು ಅಂತ ಭಾವಿಸಿದಂತ ಮನುಷ್ಯ, ಸುನ್ನಿಗಳನ್ನ ಕಂಡಲ್ಲಿ ನರಮೇಧಕ್ಕೆ ದೂಡಿದಂತ ಮನುಷ್ಯ, ಬಾಂಗ್ಲಾದಲ್ಲಿ ಇಡೀಯದಾಗಿ ಹಿಂದೂಗಳನ್ನ ಅಮಾನುಷವಾಗಿ ನರಮೇಧ ಮಾಡಿದ್ರಲ್ಲ, ಆವಾಗ ಎಲ್ಲೋಗಿತ್ತು ನಿಮ್ಮ ಈ ಪ್ರತಿಭಟನೆ? ಈ ಅಳು ತನ್ನ ಶವಯಾತ್ರೆಯನ್ನ, ತನ್ನ ಗುಂಡಿಯನ್ನ, ತನ್ನ ಸಮಾಧಿಯನ್ನ ತಾನೇ ತೋಡ್ಕೊಂಡಿತ್ತು. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇರಾನ್ ಮತ್ತು ಅಮೆರಿಕ ಇಸ್ರೇಲಿನ ಜಂಟಿ ವಾರ್ ಅತ್ಯಂತ ಉದ್ವಿಗ್ನ, ನಿರೀಕ್ಷೆ ಮೀರಿ ಇರಾನು ಪ್ರತಿಕಾರದ ಬೆಂಕಿಯಲ್ಲಿ ಇಸ್ರೇಲನ್ನು ಮತ್ತು ಮಧ್ಯಪ್ರಾಚ್ಯವನ್ನು ಇನ್ನಿಲ್ಲದಂತೆ ಸುಡುತ್ತಾ ಕಾಡ್ತಾ ಇರುವಂಥ ಹೊತ್ತಲ್ಲಿ ಈ ಯುದ್ಧ ಕನಿಷ್ಠ ಪಕ್ಷ 1 ತಿಂಗಳ ಮುಂದೆ ಹೋಗಬಹುದು ಅನ್ನುವಂಥ ಘೋಷಣೆಯನ್ನು ಟ್ರಂಪ್ ಮಾಡಿದ್ದಾರೆ. 5ನೇ ದಿನಕ್ಕೆ ಯುದ್ಧ ಕಾಲಿಟ್ಟಿದೆ. ಅದರ ಮಧ್ಯೆ ಭಾರತದ ಒಳಗಡೆ ಅವರವರ ಕುಟುಂಬದ ವ್ಯಕ್ತಿಯೇ ಸತ್ತೋದ್ರೇನೋ, ಬಹುಶಃ ಈ ನೆಲದ ಒಂದು ಭಾಗ್ಯ ವಿಧಾತನ ಅನಿರೀಕ್ಷಿತವಾದಂಥ ಹತ್ಯೆಯಾಗಿದೆ. ಆ ಕಾರಣಕ್ಕಾಗಿ ನಾವು ಎದೆ ಬಡ್ಕೊಂಡು ಅಳ್ತೇವೆ, ಕಣ್ಣೀರು ಹಾಕ್ತೇವೆ, ಟ್ರಂಪನ್ನು ಹೋಗಿ ಕೊಂದು ಮುಗಿಸ್ತೇವೆ ಅಂತ ಹೇಳುವ ಮಕ್ಕಳು, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಲ್ಲಲ್ಲಿ ಬಹುತೇಕ ಪ್ರತಿಭಟನೆಗಳು, ದಾಂಧಲೆಗಳು ಎಲ್ಲವೂ ನಡೀತಾ ಇದೆ. ಶಿಯಾ ಮತ್ತು ಸುನ್ನಿ ಈ ಮುಸ್ಲಿಂ ಪಂಗಡದ ಮಧ್ಯೆ ರಣಭೀಕರ ಯುದ್ಧದ ಒಂದು ಚರಿತ್ರೆಯೇ ಇತಿಹಾಸದಲ್ಲಿದೆ. ಭಾರತದಲ್ಲಿ ಶಿಯಾಗಳ ಸಂಖ್ಯೆ ಕಡಿಮೆ ಇದೆ, ಸುನ್ನಿಗಳ ಸಂಖ್ಯೆ ಜಾಸ್ತಿ ಇದೆ. ಕಾಶ್ಮೀರದಲ್ಲೂ ಶಿಯಾಗಳಿದ್ದಾರೆ, ಸುನ್ನಿಗಳಿದ್ದಾರೆ. ಆದರೆ ಅಲ್ಲಿಯ ಸುನ್ನಿಗಳು ಶಿಯಾಗಳ ಮೇಲೆ ಅತ್ಯಂತ ನಿರಂತರವಾಗಿ ದಾಳಿ ಮಾಡ್ತಾ ಬಂದಿದ್ದಾರೆ. ಈಗ ಭಾರತದಲ್ಲಿ ಕಾಂಗ್ರೆಸ್ ಇದನ್ನ ಅಡ್ವಾಂಟೇಜ್ ತೆಗೆದುಕೊಳ್ಬೇಕು ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾ ಇದೆ. ಏಕಾಏಕಿ ಕಾಂಗ್ರೆಸ್ಸಿನ ಎಲ್ಲಾ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಹೈಕಮಾಂಡ್ನಿಂದ ಹಿಡಿದು ಮೋದಿಯನ್ನ ಜರೆತಾ ಇದ್ದಾರೆ. ಮೋದಿಯವರು ಇಸ್ರೇಲಿಗೆ ಭೇಟಿ ಕೊಟ್ಟದ್ದೇ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ಯುದ್ಧ ಮಾಡುವುದಕ್ಕೆ ಬಲ ತುಂಬುವುದಕ್ಕೇನೋ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇವೆ. ಕನ್ನಡದ ಕೆಲವು ಹಿರಿಯ ಈ ಎಡಪಂಥೀಯ ಲೊಟ್ಟೆ, ಲೋಳೆ, ಬಟಾಟೆ, ಸಗಣಿ ಎಲ್ಲ ತುಂಬಿಕೊಂಡಂತ ಒಂದಿಷ್ಟು ವಯಸ್ಕ ಪತ್ರಕರ್ತರು ಕೂಡ ಸ್ಥಳೀಯ ಸಿದ್ದರಾಮಯ್ಯನವರಿಂದ ಹಿಡಿದು ದೆಹಲಿಯ ರಾಹುಲ್ ಗಾಂಧಿಯವರಿಗೆ ಮೆಚ್ಚಿಸಲಿಕ್ಕೆ ಇಲ್ಲ ಸಲ್ಲದ ಅಬದ್ಧಗಳನ್ನ ಮಾತಾಡ್ತಾ ಇದ್ದಾರೆ. ಸ್ವತಃ ಸೋನಿಯಾ ಗಾಂಧಿ ಅವರು ಲೇಖನ ಬರೆದು ಮೋದಿಯವರ ಮೌನವನ್ನ ಕೆಣಕಿದ್ದಾರೆ. ಮೋದಿಯವರು ಇವತ್ತು ತೆಗೆದುಕೊಂಡಂತ ಈ ಸಂದರ್ಭದ ನಡೆ ನಿಲುವು ಏನಿದೆ, ಅದು ಮೋದಿಯವರ ವಿರೋಧಿಗಳನ್ನು ಕೂಡ ಪ್ರಶಂಸಿಸುವ ಹಾಗೆ ಮಾಡಿದೆ. ಮಧ್ಯಪ್ರಾಚ್ಯದ ಮೇಲೆ ಅನಾವಶ್ಯಕವಾಗಿ ಇರಾನ್ ಮಾಡ್ತಾ ಇರುವ ದಾಳಿಯನ್ನ ನೇರವಾಗಿ ಖಂಡಿಸಿದ್ದಾರೆ. UAE ಪ್ರೆಸಿಡೆಂಟ್ ಪ್ರಧಾನಿ ಅವರನ್ನ ಭಾನುವಾರ ರಾತ್ರಿ ಮಾತಾಡಿದ್ದಾರೆ. ಅದರ ಜೊತೆಗೆ ಬಹರೇನು, ಸೌದಿ ಪ್ರಧಾನಿಗಳ ಜೊತೆಯೂ ಮಾತಾಡಿದ್ದಾರೆ. ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮ್ಮ ಸಂಕಷ್ಟ ನಮ್ಮ ಸಂಕಷ್ಟ, ನೀವು ಬೆದರುವ ಹೆದರುವ ಪ್ರಶ್ನೆಯೇ ಇಲ್ಲ. ನೇತನ್ಯಾಹು ಅವರಿಗೆ ಫೋನ್ ಮಾಡಿ, ಯುದ್ಧದ ಸಮಯವಲ್ಲ ಇದು, ಶೀಘ್ರವಾಗಿ ಯುದ್ಧವನ್ನು ನಿಲ್ಲಿಸಿ ನಾಗರಿಕರ ಮೇಲೆ ದಾಳಿಯನ್ನ ಮಾಡಬೇಡಿ. ಅದಕ್ಕೆ ನೇತನ್ಯಾಹು ಕೂಡ ಸಕಾಲದಲ್ಲಿ ನನಗೆ ಬುದ್ಧಿ ಹೇಳಿದಂಥ ಪ್ರಧಾನಿ ಮೋದಿ ಅವರನ್ನ, ನನ್ನ ಫ್ರೆಂಡ್ ಅನ್ನ ನಾನು ಅತ್ಯಂತ ಗೌರವಿಸ್ತೇನೆ ಅನ್ನೋ ಮಾತನ್ನು ಆಡಿದ್ದಾರೆ. ವಿಶ್ವದ ಒಬ್ಬ ಮಹಾನ್ ನಾಯಕ, ಒಂದು ದೇಶದ ಅತ್ಯುನ್ನತ
ನಾಯಕನನ್ನ ಏಕಾಏಕಿ ಕೊಂದು ಕಳೆಯುವುದು ಅತ್ಯಂತ ದುರದೃಷ್ಟಕರ. ಇದಕ್ಕೆ ಪ್ರಧಾನಿ ಮೋದಿಯವರ ಮೌನ, ದೆಹಲಿಯ ಮೌನ, ಅದು ಅತ್ಯಂತ ಒಂದು ಪ್ರಶ್ನಾರ್ಹ, ಹೇಯ ಅನ್ನುವ ರೀತಿಯಲ್ಲಿ ಸೋನಿಯಾ ಗಾಂಧಿ ಲೇಖನವನ್ನ ಬರೆದಿದ್ದಾರೆ. ಇದರ ವಿರುದ್ಧವಾಗಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಎಲ್ಲ ಕಾಂಗ್ರೆಸ್ ಪರ, ದೇಶ ವಿರೋಧಿ, ಮೋದಿ ವಿರೋಧಿ, NDA ವಿರೋಧಿ, ಸನಾತನ ವಿರೋಧಿ ಈ ಎಲ್ಲ ನಿಲುವನ್ನ ಎಡಪಂಥೀಯರು, ಪ್ರಗತಿಪರರು ಅಂತ ಅನ್ನಿಸಿಕೊಂಡವರು, ಆ ಮೂಲಕ ತಮಗೆ ಬೇಕಾದ ಎಲ್ಲ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಈ ಸಮಯ ಸಾಧಕರು ಇವತ್ತು ಮೋದಿಯ ಮೌನವನ್ನ ಪ್ರಶ್ನಿಸ್ತಾ ಇದ್ದಾರೆ. ಲಾಗಾಯತಿನಿಂದ ಸಾವಿರಾರು ವರ್ಷಗಳಿಂದ ಇರಾನ್ನೊಟ್ಟಿಗೆ ಭಾರತದ ಸಂಬಂಧ, ಭಾರತದಲ್ಲಿದ್ದಂಥ ಸೊರಾಸ್ಟ್ರಿಯನ್ಸ್, ನಮ್ಮ ಪಾರ್ಸಿಗಳು, ಅಗ್ನಿ ಆರಾಧಕರು, ಅವರು ಅಲ್ಲಿ ಆಡಳಿತ ಮಾಡ್ತಾ ಇದ್ದವರನ್ನ ಇದೇ ಕಟ್ಟರ್ ಮುಸ್ಲಿಂ ವಾದಿಗಳು ಬಂದು ಆಕ್ರಮಣ ಮಾಡಿ ಅವರನ್ನ ಓಡಿಸಿ ಅಲ್ಲಿ ಇಸ್ಲಾಂ ಮೂಲಭೂತವಾದಿ ಆಡಳಿತವನ್ನ ಖಮೇನಿಗಳ ಮೂಲಕ ಬಂತು ಅನ್ನುವಂಥ ಇತಿಹಾಸವನ್ನು ಮರ್ತಿದ್ದಾರೆ. ಅವರ ಸಂಬಂಧ ಅದು ಯಾವ ರೀತಿ ಇತ್ತು? ಖಮೇನಿ ಯಾರು? ಖಮೇನಿ ಭಾರತದ ವಿಷಯದಲ್ಲಿ ಯಾವ ರೀತಿಯ ನಿಲುವನ್ನು ತಳೆದಿದ್ರು? ಖಮೇನಿ ತನ್ನದೇ ದೇಶದ ಒಳಗಿನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಭಾವಿಸ್ತಾ ಇದ್ರು, ಯಾವ ರೀತಿ ಕೊಲ್ತಾ ಇದ್ರು? 60,000ಕ್ಕೂ ಹೆಚ್ಚು ಸುನ್ನಿಗಳನ್ನ ಕೊಂದು ಕಳೆದಂತ ಇತಿಹಾಸವನ್ನ ಈ ಕಾಂಗ್ರೆಸ್ಸಿಗರಿಗೆ ಮತ್ತು ಈ ಪ್ರಗತಿಪರ ಎಡಪಂಥೀಯರು ಅಥವಾ ಈ ದೇಶದಲ್ಲಿ ಇವತ್ತು ಬಾಯಿ ಬಡ್ಕೊಂಡು ಅವರ ಸಾವನ್ನ ಪ್ರತಿಭಟಿಸ್ತಾ ಇರುವಂತವರಿಗೆ ನೆನಪು ಮಾಡುವುದು ಯಾರು? ಭಾರತ ಮತ್ತು ಇರಾನಿನ ಸಂಬಂಧ ಯಾವ ರೀತಿಯದ್ದು? ಭಾರತ ಮತ್ತು ಇಸ್ರೇಲಿನ ಸಂಬಂಧ ಯಾವ ರೀತಿಯದ್ದು? ಭಾರತ ಮತ್ತು ಪ್ಯಾಲೆಸ್ತೇನಿನ ಸಂಬಂಧ ಯಾವ ರೀತಿಯದ್ದು? ಭಾರತಕ್ಕೆ ಪ್ಯಾಲೆಸ್ತೇನರು ಕೊಟ್ಟದ್ದೇನು? ಇಸ್ರೇಲಿಗರು ಕೊಟ್ಟದ್ದೇನು? ಇರಾನಿಗರು ಕೊಟ್ಟದ್ದೇನು? ಸುದೀರ್ಘವಾದ 2 ಕಂತುಗಳಲ್ಲಿ ನಿಮ್ಮೆದುರು ಇಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಪರಮೋಚ್ಚ ನಾಯಕನನ್ನ ಅವನದೇ ದೇಶದಲ್ಲಿ ಹೊಡೆದುರುಳಿಸಿದಂಥ ಕೃತ್ಯ ಅತ್ಯಂತ ಆಕ್ಷೇಪಾರ್ಹ, ಹೀನ, ಹೇಯ. ಭಾರತ ಮತ್ತು ಇರಾನ್ನ ಸಂಬಂಧ ಅತ್ಯಂತ ಉತ್ತಮವಾಗಿತ್ತು. ಆದ್ರಿಂದ ನಾವು ಖಂಡಿಸಬೇಕು. ಪ್ರಧಾನಿಯ ಮೌನ ಅಸಹ್ಯ. ಈ ರೀತಿ ಮಾತಾಡ್ತಾ ಇದ್ದಾರಲ್ಲ, ಇದೇ ಪರಮೋಚ್ಚ ನಾಯಕಿ, ಕಾಂಗ್ರೆಸ್ಸಿನ ಪರಮೋಚ್ಚ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ವಿನಯಪೂರ್ವಕವಾಗಿ ಕೆಲವು ಕೇಳಬೇಕು ಅಂತಾದ್ರೆ, ವೆನೆಜುವೆಲಾ ಮುಸ್ಲಿಂ ಕಂಟ್ರಿ, ವೆನೆಜುವೆಲಾದ ಅಧ್ಯಕ್ಷರನ್ನ ರಾತ್ರೋರಾತ್ರೆ ಗಂಡ ಹೆಂಡತಿಯನ್ನ ಆಕ್ಷೇಪಾರ್ಹವಾಗಿ ಅಂತಾರಾಷ್ಟ್ರೀಯ ಕಾನೂನು ಇತ್ಯಾದಿಗಳ ಎಲ್ಲ ಅಥವಾ ಒಪ್ಪಂದಗಳ ಜಿನವಾ ಇತ್ಯಾದಿ ಎಲ್ಲದರ ಗಡಿ ಮೀರಿ ಎತ್ತಾಕೊಂಡು ಹೋದ್ರಲ್ಲ ಟ್ರಂಪು. ಆವಾಗ ಎಲ್ಲೋಗಿತ್ತು ನಿಮ್ಮ ಪ್ರತಿಭಟನೆ? ಯಾಕೆ ನೀವು ಮಾತಾಡಿಲ್ಲ? ಓಕೆ, ಯಾವುದೋ ದೇಶದಲ್ಲಿ ಕೂತಂತ ಒಬ್ಬ ಸರ್ವಾಧಿಕಾರಿ ಅಮಾನುಷತೆ, ಹೆಣ್ಮಕ್ಕಳನ್ನ ತನ್ನ ಭೋಗದ ವಸ್ತು ಅಂತ ಭಾವಿಸಿದಂತ ಮನುಷ್ಯ, ಸುನ್ನಿಗಳನ್ನ ಕಂಡಲ್ಲಿ ನರಮೇಧಕ್ಕೆ ದೂಡಿದಂತ ಮನುಷ್ಯ, ಇಂಥವನ ಬಗ್ಗೆ ಇವತ್ತು ಅಳುವ, ಕಳಕಳಿ ವ್ಯಕ್ತಪಡಿಸುವ, ಈ ದೇಶದಲ್ಲಿ ಪ್ರತಿಭಟಿಸುವ ಎಲ್ಲರಿಗೂ ಕೇಳಬೇಕಾದಂತ ಪ್ರಶ್ನೆ, ನೀವು ಮನುಷ್ಯರ? ನಿಮಗೆ ಮಾನವೀಯತೆಯ ಗಂಧಗಾಳಿ ಏನಾದರೂ ಇದೆಯಾ? ಯಾಕೆ ಬಾಂಗ್ಲಾದಲ್ಲಿ ಇಡೀಯದಾಗಿ ಹಿಂದೂಗಳನ್ನ ಅಮಾನುಷವಾಗಿ ನರಮೇಧ ಮಾಡಿದ್ರಲ್ಲ, ಆವಾಗ ಎಲ್ಲೋಗಿತ್ತು ನಿಮ್ಮ ಈ ಪ್ರತಿಭಟನೆ, ಈ ಅಳು? ಯಾಕೆ ಕಾಂಗ್ರೆಸ್ಸಿಗೆ ಆವಾಗ ಪ್ರತಿಭಟಿಸಬೇಕು ಅಂತ ಅನಿಸಿಲ್ಲ? ಪೆಹಲ್ಗಾಮನಲ್ಲಿ 26 ಜನರನ್ನ ಕಲ್ಮಾ ಓದಿ ಅಂತ ಹೇಳಿ ಹಿಂದೂಗಳು ಅನ್ನುವ ಕಾರಣಕ್ಕಾಗಿ ಅಸಭ್ಯವಾಗಿ ಬಟ್ಟೆ ಬಿಚ್ಚಿ ಲಿಂಗ ಪರೀಕ್ಷೆಯನ್ನ ಮಾಡಿ ಕೊಂದ್ರಲ್ಲ, ಆವಾಗ ಎಲ್ಲೋಗಿತ್ತು ನಿಮ್ಮ ಮಾನವೀಯತೆ? ಈಗ ಯಾಕೆ ಎಚ್ಚರ ಆಗ್ತದೆ ನಿಮಗೆ? ಒಬ್ಬ ಸಾಮಾನ್ಯನಿಗೂ ಅರ್ಥ ಆಗೋದಿಲ್ವೇನೋ ನಿಮ್ಮ ವೋಟ್ ಬ್ಯಾಂಕಿನ ರಾಜಕಾರಣ? ಅದರ ಜೊತೆಗೆ ಇಲ್ಲಿಯ ಶಿಯಾಗಳು ತಮ್ಮ ಪರಮೋಚ್ಚ ನಾಯಕ, ಧಾರ್ಮಿಕ ನಾಯಕನನ್ನ
ಕೊಂದಂತ ಟ್ರಂಪ್ ಮತ್ತು ಇಸ್ರೇಲಿನ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಅಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಖಮೇನಿ ಕೊಟ್ಟ ಕಾಣಿಕೆ ಏನು ಅನ್ನೋದನ್ನೇನಾದ್ರೂ ನಿಮಗೆ ಗೊತ್ತಿದೆಯಾ? ಇವತ್ತು ಸಾಕ್ಷ್ಯ ಸಮೇತ ನಿಮ್ಮ ಎದುರಿಡ್ತೇನೆ. ಅದರ ಜೊತೆಗೆ ಅದರ ಮೊದಲು ಇರಾನ್ ಮತ್ತು ಭಾರತದ ಮಧ್ಯೆಯ ಸಂಬಂಧ ಹೇಗಿತ್ತು? ನಮಗೆ ಅವರು ಆಯಿಲ್ ಕೊಡ್ತಾ ಇದ್ರು, ಅವರ ಒಂದು ನೇವಲ್ ಪೋರ್ಟಿಗೆ ನಾವು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದೇವೆ, ಲಾಗಾಯತಿನ ಸಂಬಂಧ ಇಷ್ಟನ್ನ ಹೇಳ್ತಾರಲ್ಲ. ಇಡೀಯದಾಗಿ ಅಣ್ವಸ್ತ್ರ ಹೊಂದಲೇಬಾರದು ಅನ್ನುವಂಥ ಕಾರಣಕ್ಕೆ ಅದಕ್ಕೊಂದು ದೊಡ್ಡ ಚರಿತ್ರೆಯೇ ಇದೆ. ಇದೇ ಖಮೇನಿಯವರ ಆಡಳಿತ ಬರುವ ಮೊದಲು ಅಲ್ಲಿ ಯಾವ ರಾಜ್ಯದ ರಾಜರ ಆಡಳಿತ ಇತ್ತು, ಆ ಆಡಳಿತಗಾರ ಅಮೆರಿಕದೊಟ್ಟಿಗೆ ಎಂತ ಸಂಬಂಧವನ್ನ ಇಟ್ಕೊಂಡಿದ್ರು, ಅಮೆರಿಕದ ಯೂನಿವರ್ಸಿಟಿ ಅಲ್ಲಿತ್ತು, ಅಮೆರಿಕವೇ ತನ್ನ ಸ್ವಂತ ಒಂದು ಅಣು ರಿಯಾಕ್ಟರ್ ಅನ್ನ ಕೊಡುಗೆಯಾಗಿ ಕೊಟ್ಟು ಆ ದೇಶ ಅಣ್ವಸ್ತ್ರವನ್ನು ಹೊಂದಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿತ್ತು ಅನ್ನುವಂಥ ಇತಿಹಾಸದ ಸತ್ಯ ಯಾರಿಗೂ ಗೊತ್ತಿಲ್ಲ. ಪೆಹಲಾವಿ ರಾಜ ಆಡಳಿತವನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದೇ ಇಸ್ರೇಲು ಮತ್ತು ಇರಾನಿನ ಸಂಬಂಧ ಎಷ್ಟು ಘನಿಕಟ್ಟಿತ್ತು ಅಂತಂದ್ರೆ, ಇಸ್ರೇಲಿಗರು ರಜಾ ಸಿಕ್ಕಿದ್ರೆ ಟೆಹರಾನಿಗೆ ವಿಮಾನ ಹತ್ತಿ ಬರ್ತಾ ಇದ್ರು. ಅಂತ ಗಳಸೆ ಕಂಠತೆ ಸಂಬಂಧ ಇತ್ತು. ಪೆಹಲಾವಿ ರಾಜ ಅಲ್ಲಿ ಆಧುನಿಕತೆಯನ್ನು ತರಲಿಕ್ಕೆ ಹೊರಟಿದ್ರು. ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಇಂಥದ್ದೆಲ್ಲವನ್ನ ಧೂಳಿಪಟ ಮಾಡಿ 79ರ ಹೊತ್ತಿಗೆ ರೋಹಿಲ್ಲಾ ಖಮೇನಿ ಕಟ್ಟರ್ ಇಸ್ಲಾಮಿಕ್ ಒಂದು ಕ್ರಾಂತಿಯನ್ನು ತರುವ ನೆಪದಲ್ಲಿ ನಮ್ಮ ಆಯಿಲ್ ಅನ್ನ ಅಮೆರಿಕ ತೆಗೆದುಕೊಂಡು ಹೋಗಿ ಅಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಇದೆ, ನಮ್ಮ ಆಯಿಲ್ ಅನ್ನ ನಾವೇ ಬಳಸಿ ಯಾಕೆ ಶ್ರೀಮಂತರಾಗಬಾರದು ಅನ್ನುವಂಥ ಈ ವಾದವನ್ನು ಮುಂದಿಟ್ಟು ಜನರಿಗೆ ಮರಳು ಮಾಡಿ ಅಧಿಕಾರಕ್ಕೆ ಬಂದರು. 89ರಲ್ಲಿ ಅವರು ತೀರೋದಾಗ ಖಮೇನಿ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದರು. ಕಟ್ಟರ್ ಮುಸ್ಲಿಂ ವಾದ, ಶರಿಯಾ ಕಾನೂನು ಜಾರಿಗೆ ಬಂತು. ಅಣು ರಿಯಾಕ್ಟರ್ನ ಕೊಡುಗೆಯಾಗಿ ಕೊಟ್ಟು ಅಣ್ವಸ್ತ್ರಕ್ಕೆ, ಅದರ ಕೆಲಸಕ್ಕೆ ಸಂಪೂರ್ಣ ಒಪ್ಪಂದಕ್ಕೆ ಸಹಿ ಹಾಕಿ ಅಮೆರಿಕ ಏನು ಇರಾನ್ ಅನ್ನ ಜೊತೆಗಿಟ್ಟುಕೊಂಡಿತ್ತೋ, ಅದೇ ಇರಾನ್ ಶರಿಯಾ ಕಾನೂನು ಮತ್ತು ಕಟ್ಟರ್ ಮುಸ್ಲಿಂ ಮೂಲಭೂತವಾದದ ಆಡಳಿತದಲ್ಲಿ ಅಮೆರಿಕವನ್ನ ವಿರೋಧಿಸಿತು. ಶರಿಯಾದಿಂದ ಮುಸ್ಲಿಂ ಒಂದು ಸಾಂಪ್ರದಾಯಿಕತೆಯಿಂದ ಇರಾನ್ ಮುಂದೆ ಹೋಗ್ತಾ ಇದೆ, ತಪ್ಪಿ ಹೋಗ್ತಾ ಇದೆ ಅನ್ನುವಂಥ ನೆಲೆಯಲ್ಲಿ ಅಲ್ಲಿ ಸಂಪೂರ್ಣವಾಗಿ ಹೆಣ್ಣು ಮಕ್ಕಳನ್ನ ನಿರ್ಬಂಧಿಸಲಾಯಿತು, ಶಿಕ್ಷಣವನ್ನ ಅವರಿಗೆ ನಿರ್ಬಂಧಿಸಲಾಯಿತು, ಉಡುಗೆ ತೊಡುಗೆ ಮೇಲೆ ನಿರ್ಬಂಧ ಹೇರಲಾಯಿತು, ಮಾರಲ್ ಪೊಲೀಸ್ ಅಂತ ಒಂದು ವ್ಯವಸ್ಥೆಯನ್ನೇ ಹುಟ್ಟು ಹಾಕಲಾಯಿತು. ಅತ್ಯಂತ ಗಳಸ್ಯ ಕಂಠಸ್ಯವಾಗಿದ್ದಂಥ ಇಸ್ರೇಲು ಮತ್ತು ಇರಾನಿನ ಸಂಬಂಧ ಬಿಗಡಾಯಿಸಲಿಕ್ಕೆ ಹೇಗೆ ಅಂತಂದ್ರೆ, ಅರ್ಧದಲ್ಲಿ ನಿಂತಂತ ಈ ಅಣ್ವಸ್ತ್ರದ ಕೆಲಸವನ್ನ ಖಮೇನಿ ಅತ್ಯಂತ ತ್ವರಿತಗತಿಯಲ್ಲಿ ಇದನ್ನು ಮುಂದುವರಿಸಲಿಕ್ಕೆ ಹೊರಟಾಗ, ಕಟ್ಟರ್ ಆಗಿ ಅಮೆರಿಕವನ್ನ ವಿರೋಧಿಸ್ತಾ ಹೊರಟಾಗ, ಇಸ್ರೇಲ್ನನ್ನ ಮುಗಿಸುವುದೇ ನನ್ನ ಗುರಿ ಆ ರೀತಿಯ ಶಪಥವನ್ನ ಮಾಡ್ಲಿಕ್ಕೆ ಹೊರಟಾಗ, ಇಸ್ರೇಲ್ ಏನು ಕಾಲ್ಕೆರಜ್ಜಿಗಳಿಗೆ ಬಂದಿರಲಿಲ್ಲ. ಇಸ್ರೇಲ್ ಯಾವತ್ತೂ ಇರಾನ್ನ ಮೇಲೆ ದಾಳಿ ಮಾಡಿಲ್ಲ. ಇಸ್ರೇಲ್ ಯಾವತ್ತೂ ಇರಾನಿಗೆ ಅನ್ಯಾಯ ಮಾಡಿಲ್ಲ. ಓನ್ಲಿ ಒನ್ ಕಾರಣ, ಜೂಸ್ಗಳು ಅಂತ, ಯಹೂದಿಗಳನ್ನ ಕಂಡ್ರೆ ಯಾವ ಕಾರಣಕ್ಕೂ ಶಿಯಾಗಳಿಗೆ, ಖಮೇನಿಗಳಿಗೆ ಆಗಿ ಬರುವುದಿಲ್ಲ. ಇದೇ ಇಸ್ರೇಲ್ಗೆ ಅನ್ನಿಸ್ತು, ಈ ದರಿದ್ರನ, ಈ ಕಟ್ಟರ್ ಮುಸ್ಲಿಂವಾದಿ ಈ ಆಯಿತುಲ್ಲಾ ಅಲಿ ಖಮೇನಿ ಕೈಯಲ್ಲೇನಾದ್ರೂ ಅಣ್ವಸ್ತ್ರ ಸಿಕ್ಕಿದ್ರೆ ನಮ್ಮ ಸರ್ವನಾಶ ಖಚಿತ ಅನ್ನುವ ಕಾರಣಕ್ಕಾಗಿ ಇಸ್ರೇಲು ತನ್ನ ಸಂಬಂಧವನ್ನ ಕಳ್ಕೊಂಡಿತ್ತು. ಇದು ಇತಿಹಾಸ. ಇಸ್ರೇಲ್ ಕಾಲ್ಕೆರಜ್ಜೆಗಳಕ್ಕೆ ಹೋಗಿಲ್ಲ. ಅಮೆರಿಕ ಯಾವತ್ತೂ ಇರಾನ್ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿರಲಿಲ್ಲ. ರಾಜ ಆಡಳಿತದಿಂದ ಈ ಖಮೇನಿ ಆಡಳಿತ ಬಂದಾಗ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡಂತದ್ದು ಇರಾನೇ ಹೊರತು ಇಸ್ರೇಲು ಅಮೆರಿಕ ಅಲ್ಲ. ತನ್ನ ಶವಯಾತ್ರೆಯನ್ನ, ತನ್ನ ಗುಂಡಿಯನ್ನ, ತನ್ನ ಸಮಾಧಿಯನ್ನ ತಾನೇ ತೋಡ್ಕೊಂಡಿತ್ತು. ಇದು ಇತಿಹಾಸ. ಇನ್ನು ಭಾರತ ಮತ್ತು ಇರಾನಿನ ಸಂಬಂಧ ಬಹಳ ಪುರಾತನವಾದದ್ದು. ಆ ರೀತಿಯ ಇರುವಾಗ ನಾವು ಇವತ್ತು ಖಮೇನಿಯ ಹತ್ಯೆಯಾದದ್ದನ್ನ ಖಂಡಿಸ್ಲಿಲ್ಲ ಯಾಕೆ? ಇದು ಈಗ ಪ್ರಶ್ನೆ. ಇದೇ 2017ರಿಂದ 24ರ ಹೊತ್ತಿನ ಮಧ್ಯೆ 4 ಬಾರಿ
ಇರಾನಿನ ರಾಯಭಾರ ಕಚೇರಿಯಲ್ಲಿದ್ದಂಥ ರಾಯಭಾರಿಯನ್ನ ಕರೆದು ವಾರ್ನಿಂಗ್ ಮಾಡಿದೆ ಈ ದೇಶ ಭಾರತದಲ್ಲಿರುವ ಮುಸ್ಲಿಮರು ಅಸುರಕ್ಷತೆಯಿಂದ ಇದ್ದಾರೆ. ಕಾಶ್ಮೀರದ ಮುಸ್ಲಿಮರ ಮೇಲೆ ಭಾರತದ ದಾಳಿ ಆಗ್ತಾ ಇದೆ, ಅವರ ಮೇಲೆ ಹಿಂಸೆ ಆಗ್ತಾ ಇದೆ. ಈ ರೀತಿಯ ಸರಣಿ ಟ್ವೀಟ್ ಅನ್ನ ಖಮೇನಿ ಮಾಡಿದಾಗ ಭಾರತದ ವಿದೇಶಾಂಗ ಕಚೇರಿ ಇರಾನ್ ರಾಯಭಾರಿಯನ್ನ ಕರೆದು ವಾರ್ನ್ ಮಾಡಿದೆ. ಇಷ್ಟೇ ಅಲ್ಲ, ಭಾರತಕ್ಕೆ ಎಣ್ಣೆಯನ್ನ ಕೊಟ್ಟದ್ದು ಹೌದು, ಭಾರತಕ್ಕೆ ತೈಲವನ್ನ ಕೊಡದೇನೆ ಇನ್ಯಾವ ದಾರಿ ಇತ್ತು ಇರಾನಿಗೆ ಹೇಳಿ? ಇಡೀ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿತ್ತು, ನಿರ್ಬಂಧ ಹೇರಿತ್ತು, ಪ್ರತಿ ಒಂದು ಕಡೆ ನಿರ್ಬಂಧವನ್ನ ಹೇರಿತ್ತು. ಯಾವುದೇ ಕಾರಣಕ್ಕೂ ಕೂಡ ಇನ್ನೆಲ್ಲಿಯೂ ತೈಲವನ್ನ ಮಾರಾಟ ಮಾಡುವ ಸಾಧ್ಯತೆ ಇರಾನಿಗೆ ಇರಲಿಲ್ಲ. ಹಾಗೆ ನಮಗೆ ತೈಲ ಬೇಕಿತ್ತು. ಇದು ವ್ಯಾಪಾರವೇ ಹೊರತು ಸ್ನೇಹ ಸಂಬಂಧ ಅಲ್ಲ. ಇಡೀ ಭಾರತದ ವಿರುದ್ಧ ಕಾಶ್ಮೀರದ ಪ್ರಶ್ನೆ ಅಂತ ಬಂದಾಗ ನಿರಂತರವಾಗಿ ಖಮೇನಿ ಪಾಕಿಸ್ತಾನದ ಪರವಾಗಿ ನಿಂತದ್ದು. 370 ತೆಗೆದಾಗ್ಲೂ ಕೂಡ ಖಮೇನಿ ಅದರ ವಿರುದ್ಧವಾಗಿ ಮಾತಾಡಿದ್ದಾರೆ. ನುಸುಳುಕೋರರನ್ನ ನಿರ್ಬಂಧಿಸಲಿಕ್ಕೆ ಕಾಯ್ದೆ ತರಲಿಕ್ಕೆ ಹೊರಟಾಗಲೂ ಖಮೇನಿ ಅದರ ವಿರುದ್ಧ ಮಾತಾಡಿದ್ದಾರೆ. ಖಮೇನಿ ಯಾವತ್ತೂ ಭಾರತವನ್ನ ತನ್ನ ಸ್ನೇಹಶೀಲ ರಾಷ್ಟ್ರ ಅಂತ ಒಪ್ಪಿಕೊಂಡ ದಾಖಲೆಯೇ ನಿಮಗೆ ಸಿಗುವುದಿಲ್ಲ. ಇನ್ನು ಅದಕ್ಕಿಂತ ಮುಂದೆ ಹೋದರೆ ಈ ಹಿಜ್ಬುಲ್ಲಾ, ಹಮಾಸು ಇಂಥ ಒಂದು ಟೆರರಿಸ್ಟ್ ಅಸೋಸಿಯೇಷನ್ ಅಂತ ಏನಿದೆ, ಅದಕ್ಕೆ ಸಂಪೂರ್ಣ ಶಸ್ತ್ರಾಸ್ತ್ರಗಳನ್ನ ಹಣವನ್ನ ಕೊಟ್ಟು ಪಾಕಿಸ್ತಾನದಲ್ಲಿ ಬೆಳೆಯಲಿಕ್ಕೆ ಬಿಟ್ಟು, ಗಾಜಾ ಪಟ್ಟಿಯಲ್ಲಿ ಬೆಳೆಯಲಿಕ್ಕೆ ಬಿಟ್ಟು, ಭಾರತದ ಮೇಲೆ ನಿರಂತರವಾಗಿ ಅಮಾನುಷವಾಗಿ ದಾಳಿ ಮಾಡುವುದಕ್ಕೆ ಶಕ್ತಿ ತುಂಬಿದ್ಯಾರಾದರೂ ಇದ್ರೆ ಅದು ಆಯತುಲ್ಲಾ ಅಲಿ ಖಮೇನಿ. ನೇರವಾಗಿ ಅವರು ಇದನ್ನ ಪ್ರಪಂಚದ ಎದುರು ತೋರಿಸಿಕೊಂಡೇ ಮಾಡಿದ್ದಾರೆ. ಹೈಡ್ ಅಂಡ್ ಸೀಕ್ರೆಸಿ ಏನೂ ಅಲ್ಲ ಇದು. ಹಿಜಾಬು ಮತ್ತು ಹಮಾಸು, ಹಿಜ್ಬುಲ್ಲಾ ಮತ್ತು ಹಮಾಸ್ ಸೇರಿ ಭಾರತದ ಮೇಲೆ ಎಂತ ದಾಳಿಯನ್ನ ಮಾಡಿತ್ತು ಅನ್ನೋದಕ್ಕೆ ಎಷ್ಟು ಸಾಕ್ಷಿ ಬೇಕು ನಿಮಗೆ? ಇಂಥ ದರಿದ್ರ ಕೆಲಸವನ್ನ ಮಾಡಿದಂತ ಭಾರತದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇರುವಂತ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದ ನೆಲೆಯಲ್ಲಿ ನಿಂತ ಟೆರರಿಸ್ಟ್ಗಳಿಗೆ, ಭಯೋತ್ಪಾದಕರಿಗೆ ಹಣ ಮತ್ತು ಆಯುಧವನ್ನ ನಿರಂತರವಾಗಿ ಪೂರೈಸಿ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಪ್ರೋತ್ಸಾಹಿಸಿದಂತ ಖಮೇನಿಯ ಸಾವಿಗೆ ಭಾರತದ ಪ್ರಧಾನಿ ಇವತ್ತು ಏನ್ ಮಾಡಬೇಕು? ಕಂಡೋಲೆನ್ಸ್. ಯಾವ ದರ್ಜೆಯಲ್ಲಿ ಮಾತನಾಡ್ತೀರಿ? ಯಾವ ದರ್ಜೆಯಲ್ಲಿ? ಇವತ್ತು ಅದಕ್ಕೆ ಉತ್ತರವನ್ನ ಕೊಡ್ತೇನೆ ನಿಮ್ಗೆ. ಒಂದು ವಿಡಿಯೋ, ಮುಸ್ಲಿಂ ಸಮುದಾಯದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯೇ ನಮ್ಮ ಸಮುದಾಯಕ್ಕೆ ಅಥವಾ ಭಾರತೀಯ ಮುಸ್ಲಿಮರಿಗೆ ಇವತ್ತು ಅಭಿವೃದ್ಧಿ ಮತ್ತು ಶಾಂತಿ ಸಹಬಾಳ್ವೆಯ ಸಂಕೇತವಾಗಿ ಜೀವಂತ ದೇವರು ಯಾರಾದರೂ ಇದ್ರೆ ಅದು ಮೋದಿ ಅನ್ನುವಂತ ಮಾತನ್ನು ಹೇಳಿದ ಒಂದು ವಿಡಿಯೋದ ತುಣುಕನ್ನು ನಿಮಗೆ ತೋರಿಸ್ತೇನೆ ನಾನು. सर लोग वाग कहते हैं कि मोदी जी इंसान है। हाँ। मैं तो उन्हें देवता मानता हूँ। मोदी जी को देवता मानता हूँ, और सही मायने में तो जीते जी भगवान है। मोदी जी? बिल्कुल। अरे मोदी जी को भगवान बोल दिया आपने? जीते जी। अच्छा, वो जिंदा रहते हुए भगवान मिल गया इस देश को। भाई मैं तो विकास और मोदी को जानता हूँ, डेवलपमेंट एंड नरेंद्र मोदी। बस। मोदी का मैं फुल फॉर्म आपको बताना चाहता हूँ। अच्छा, मास्टर ऑफ डेवलपिंग इंडिया। मोदी का फुल फॉर्म